ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನನ್ನ ತಾಯಿಗೆ ಅವಮಾನ ಮಾಡಿಬಿಟ್ರು. ನನ್ನ ತಾಯಿಗೆ ಅವಮಾನ ಮಾಡೋದು ಅಂದರೆ ಇಡೀ ದೇಶಕ್ಕೆ ಅವಮಾನ ಮಾಡ್ದಂಗೆ, ಇಡೀ ದೇಶದ ಪ್ರತಿಯೊಂದು ಮಹಿಳೆಗೂ ಅವಮಾನ ಮಾಡ್ದಂಗೆ ಅಂತ ಮೊನ್ನೆ ಭಾವುಕರಾಗಿ ಆಲ್ಮೋಸ್ಟ್ ಕಣ್ಣೀರು ಸುರಿಸಿ ನರೇಂದ್ರ ಮೋದಿಯವರು ಭಾಷಣ ಮಾಡಿದ್ರು. ಯಾವ ಹಿನ್ನೆಲೆಯಲ್ಲಿ? ಯಾರೂ ಇಲ್ಲದ ಸ್ಟೇಜ್ ಮೇಲೆ ಯಾರೋ ಕೆಲಸಕ್ಕೆ ಬಾರದವನೊಬ್ಬ ನಿಂತ್ಕೊಂಡು ಘೋಷಣೆ ಕೂಗದ ಮೋದಿಯವರ ತಾಯಿಯ ವಿರುದ್ಧ ಅವಹೇಳನಕಾರಿಯಾಗಿ ಘೋಷಣೆಯನ್ನು ಕೂಗದ. ಅವನು ಮಾಡಿದ್ದು ಹಲ್ಕ ಕೆಲಸ, ಅದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸ್ತಾನೆ, ಬಂಧನ ಆಗಿದೆ, ಶಿಕ್ಷೆನೂ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ, ಆಗಲೇಬೇಕು ಅವನಿಗೆ ಶಿಕ್ಷೆ. ಆದರೆ ಅದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವಂತಹ ನೀಚತನ ಇದೆಯಲ್ಲ, ಅದರಲ್ಲೂ ನರೇಂದ್ರ ಮೋದಿ ಸೈನಿಕರಿಗಾಗೋದು, ಏನಾದರೂ ದುರ್ಘಟನೆ ಆದರೂ ಅದನ್ನೂ ಒಟ್ಟಿಗೆ ಬಳಸ್ಕೊಳ್ಳೋದು, ತನ್ನ ಸ್ವಂತ ತಾಯಿಗೆ ಏನಾದರೂ ಅವಹೇಳನ ಆದರೆ ಅದನ್ನೂ ಒಟ್ಟಿಗೆ ಬಳಸ್ಕೊಳ್ಳೋದು. ಅದರಲ್ಲಿ ಎರಡು ಭಾಗ. ಒಂದು ಓಟಿಗೆ ಬಳಸ್ಕೊಳ್ಳೋದೊಂದಾದರೆ ಇನ್ನೊಂದು ನೈತಿಕತೆ ಇದೆಯಾ ಮೋದಿ ಅವರಿಗೆ? ಮೊನ್ನೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ನೈತಿಕತೆ ಇಲ್ಲ. ಯಾಕೆಂದರೆ ನರೇಂದ್ರ ಮೋದಿಯವರು ಎಷ್ಟು ಬಾರಿ ಎಷ್ಟು ರೀತಿಯಲ್ಲಿ ಸೋನಿಯಾ ಗಾಂಧಿ ಒಳಗೊಂಡಂತೆ ಮಹಿಳೆಯರನ್ನು ತುಚ್ಛವಾಗಿ ನೋಡಿದ್ದಾರೆ, ಮಾತಾಡಿದ್ದಾರೆ, ಕೆಟ್ಟದಾಗಿ ಮಾತಾಡಿದ್ದಾರೆ, ಅಶ್ಲೀಲವಾಗಿ ಮಾತಾಡಿದ್ದಾರೆ. ಸೋನಿಯಾ ಗಾಂಧಿಯನ್ನು ಜರ್ಸಿ ಹಸು ಅಂತ ಕರೆಯೋದು ಅಶ್ಲೀಲನ ಅಲ್ವಾ? ಸೋನಿಯಾ ಗಾಂಧಿಯನ್ನು ಕಾಂಗ್ರೆಸ್ಸಿನ ವಿಧವೆ ಅಂತ ಕರೆಯೋದು ಅವಹೇಳನ ಅಲ್ವಾ ಮಹಿಳೆಯರಿಗೆ? ಎಂಥದ್ದು ಸುಮಾರಿದೆ. ಮೊನ್ನೆ ವಿಡಿಯೋಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆದರೆ ಆ ಹಿನ್ನೆಲೆಯಲ್ಲಿ ಅದನ್ನು ನೆಪ ಮಾಡಿಕೊಂಡು ಸೋಲ್ತಾ ಇರುವ ಬಿಹಾರದ ಚುನಾವಣೆಯನ್ನು ಹೇಗಾದರೂ ಮಾಡಿ ಮತ್ತೆ ವಾಪಸ್ ಟ್ರ್ಯಾಕ್ಗೆ ತರಬೇಕು, ಚುನಾವಣಾ ಆಯೋಗದ ಪ್ರಯತ್ನಗಳು ಸಹ ಸಫಲ ಆಗ್ತಿಲ್ಲ, ಹೇಗಾದರೂ ಮಾಡಿ ತರಬೇಕು ಅಂತ ಹೇಳಿ ತಾಯಿ ಸೆಂಟಿಮೆಂಟನ್ನು ಮುಂದಿಟ್ಕೊಂಡು ನನ್ನ ತಾಯಿಗೆ ಅವಮಾನ ಆಯಿತು ಅಂತ ಡೈಲಾಗ್ ಹೊಡೆದ ನಂತರ ಬಿಹಾರದಲ್ಲಿ ಇವತ್ತು ಬಂದ್ ಮೋದಿಯವರ ತಾಯಿಗೆ ಅವಹೇಳನ ಆದ ಮೇಲೆ ಬಿಹಾರದಲ್ಲಿ ಒಂದು ಇಂಚು ಯಾರು ಅಲುಗಾಡೋ ಹಾಗಿಲ್ಲ ಅಂತ ಬಂದ್ ಮಾಡಿದ್ರು. ಎಂತಹದ್ದೇ ಬಂದು ಕೋವಿಡ್ ಬಂದು ಲಾಕ್ಡೌನ್ ಸಂದರ್ಭದಲ್ಲಿಯೂ ಸಹ ಆಂಬ್ಯುಲೆನ್ಸ್ಗಳಿಗೆ ಜಾಗ ಬಿಡ್ತಿದ್ರು. ಮಹಿಳೆಯರನ್ನು ಯಾರೂ ಹಿಂಸಿಸ್ತಾ ಇರಲಿಲ್ಲ ಎಂಥ ದೊಡ್ಡ ಸ್ಟ್ರೈಕು ಬಂದ್ಗಳಲ್ಲಿ. ಆದರೆ ಇವತ್ತು ಬಿಹಾರದಲ್ಲಿ ಅಕ್ಷರಶಃ ರೌಡಿಸಮ್ ನಡೀತಾ ಇತ್ತು. ಗೂಂಡಾ ರಾಜ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ರು. ಇನ್ಕ್ಲೂಡಿಂಗ್ ಹೈಕೋರ್ಟ್ ಜಡ್ಜ್ ಕಾರನ್ನ ಅಡ್ಡ ಹಾಕಿ ತಡೆದಿದ್ದಾರೆ. ಏನೇನಾಯ್ತು? ಗರ್ಭಿಣಿ ಮಹಿಳೆಯನ್ನ ಕರ್ಕೊಂಡು ಹೋಗ್ತಿದ್ರೆ ಕಾರಲ್ಲಿ, ಆ ಕಾರ್ಗಡ್ಡ ಹಾಕಿದ್ರು. ಗರ್ಭಿಣಿ ಮಹಿಳೆಯಪ್ಪ, ಹೆರಿಗೆ ನೋವು ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಮುಂದ್ಗಡೆ ಕೂತಿರೋರು ಹೇಳ್ತಿದ್ದಾರೆ. ಆಶಾ ಕಾರ್ಯಕರ್ತೆ ಅನ್ಸುತ್ತೆ ಆ ಮಹಿಳೆ, ಹೇಳ್ತಿರುವಂತಹ ಮಹಿಳೆ. ಆದರೂ ಸಹ ನಾವು ಬಿಡಲ್ಲ, ಆ ಕಡೆ ಹೋಗ್ಬೇಕಿತ್ತು, ಈ ಕಡೆ ಯಾಕೆ ಬಂದ್ರಿ? ಬಂದಿದೆ ಅಂತ ಗೊತ್ತಿಲ್ವಾ ನಿಮಗೆ? ಮಗುಗೆ ಗೊತ್ತಿಲ್ವಾ? ಹೊಟ್ಟೆಯಲ್ಲಿರೋ ಮಗುಗೆ ಇವತ್ತು ಬಂದು ಮೋದಿ ತಾಯಿ ಹೆಸರಲ್ಲಿ ಬಂದು ಇವತ್ತು ಆ ಮಗುಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅನ್ನೋ ರೀತಿಯಲ್ಲಿ ಬೊಗಳ್ತಾ ಇದ್ದಾನೆ ಒಬ್ಬ ಅಲ್ಲಿ ಸ್ಟ್ರೈಕ್ ಮಾಡುವಂತಹ ಸೋಕಾಲ್ಡ್ ನಾಯಕ. ಅವನು ಮಾತಾಡ್ತಿದ್ದ ರೀತಿ ಹೇಗಿತ್ತು ಅಂದರೆ, ಆ ಹೊಟ್ಟೆಯಲ್ಲಿರೋ ಮಗು ಕಾಮನ್ ಸೆನ್ಸ್ ಇರಬೇಕಿತ್ತು. ಇವತ್ತು ಬಂದು ದಿನ ಯಾಕೆ ಹೊರಗಡೆ ಬರುವಂತಹ ಪ್ರಯತ್ನ ಮಾಡ್ತಿರೋದು, ಹೊಟ್ಟೆ ನೋವು ತರಿಸಿರೋದು? ನಾವು ಒಪ್ಪಲ್ಲ, ಹಂಗೆ ಹೋಗ್ಲಿ ಗಾಡಿ ಅಂತ. ಎಂಥ ನೀಚ, ಎಂಥ ಅಮಾನವೀಯ ಅಯೋಗ್ಯರು ನೋಡಿ ಈ ಮೋದಿ ಭಕ್ತರು ಅನ್ನೋರು. ಒಂದು ಮಹಿಳೆ ಪಾಪ ಸ್ಕೂಲ್ ಹೆಡ್ ಮಾಸ್ಟ್ರು, ಸ್ಕೂಲ್ಗೆ ಹೋಗಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಆಕೆಯನ್ನು ಯಾಕೆ ನೀನು ಇಲ್ಲಿ ಓಡಾಡ್ತಿದ್ಯಾ, ಯಾಕೆ ಬರ್ತಿದ್ಯಾ, ನಿಲ್ಲಿಸು ನಿನ್ನ ಗಾಡಿನ, ನಿಲ್ಲಿಸು ಹೇಳಿ ಎಳೆದಾಡಿ ಬಳದಾಡಿ ಆ ಮಹಿಳೆ ಕೈ ಮುಗಿತಾ ಇದ್ದಾಳೆ. ಬಿಟ್ಬಿಡಿ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಓಹೋ, ಎಳೆದಾಡ್ಬಿಡೋದೆ. ಯಾರೋ ಪಾಪ ಇಬ್ಬರು ಗಂಡ ಹೆಂಡತಿ ಟೂ ವೀಲರಲ್ಲಿ ಬರ್ತಿದ್ರೆ ನಿಲ್ಲಿಸ್ಬಿಟ್ಟು ಆ ಮಹಿಳೆಯನ್ನು ಸಹ ಅಸಭ್ಯವಾಗಿ, ಎಲ್ಲ ಮೋದಿ ಭಕ್ತರೇ ಅಸಭ್ಯವಾಗಿ ಅವ್ರ ಜೊತೆ ನಡ್ಕೊಂಡು ಅವ್ರ ಮೇಲೆ ದಾಳಿ ಮಾಡೋಕೆ ಹೋಗಿ, ಹಲ್ಲೆ ಮಾಡೋಕೆ ಹೋಗಿ, ಪಾಪ ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಹೋಗೋಷ್ಟೊತ್ತಿಗೆ ಅವ್ರಿಗೆ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಹೈಕೋರ್ಟ್ ಜಡ್ಜ್ ಕಾರ್ಗೂ ಅಡ್ಡ ಹಾಕಿದಾರಂತೆ. ಯಾಕ್ರಿ ಬರ್ತೀರಾ ಆಚೆ ಅಂತ. ಹೈಕೋರ್ಟ್ ಜಡ್ಜು ಅವ್ರ ಕಾರಣ ಒಂದು 5 ನಿಮಿಷ ತಡೆದವ್ರೆ. ಒಂದಲ್ಲ ಎರಡಲ್ಲ, ಇಡೀ ಬಿಹಾರದಲ್ಲಿ ಹಿಂಸಾತ್ಮಕವಾದಂತಹ ಎಲ್ಲ ಕೃತ್ಯಗಳು ಇವತ್ತು ನಡೆದೋಯ್ತು. ಯಾಕೆಂದರೆ ಹೊಟ್ಟೆ ಉರಿ ಇದೆ ಅವರಿಗೆ. ಚುನಾವಣೆ ಸೋಲ್ತಾ ಇದ್ದೀವಿ, ಮತಗಳ್ಳತನದ ಬಗ್ಗೆ ಜನ ಜಾಗೃತರಾಗ್ಬಿಟ್ಟಿದ್ದಾರೆ. ಈ ಬಾರಿ ಹೆಂಗೆ ಕದಿಯೋದು ಮತ, ಹೆಂಗೆ ಕದಿಯೋದು? ಎಲೆಕ್ಷನ್ ಕಮಿಷನ್ ನಂಬ್ಕೊಂಡಿದ್ವಿ, ಅವರು ಏನೇನೋ ಪ್ರಯತ್ನ ಮಾಡಿದ್ರು ಸಹ ಈ ವಿಪಕ್ಷಗಳು ಒಂದಲ್ಲ ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ, ಹೊರಗಡೆ ತರ್ತಾನೆ ಇದ್ದಾರೆ. ಏನು ಮಾಡೋದು? ಆ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಸೊ ಇವತ್ತು ಅಕ್ಷರಶಃ ಗೂಂಡಾರಾಜ್ ಹೇಗಿರುತ್ತೆ ಬಿಹಾರದಲ್ಲಿ ಅನ್ನೋದಕ್ಕೆ ಪ್ರಾತ್ಯಕ್ಷಿಕೆ ಬೇಕು ಅಂದರೆ ಇವತ್ತಿನ ವಿಡಿಯೋಗಳನ್ನು ತುಣುಕುಗಳನ್ನು ನೋಡ್ಕೊಂಡು ಹೋಗ್ಬೋದು ನೀವು.
ಒಂದೊಂದು ಘಟನೆನೂ ಒಂದೊಂದು ಸಾಕ್ಷಿ ಆಗ್ತಾ ಹೋಗುತ್ತೆ ಯಾವ ರೀತಿ BJP ಇವತ್ತು ಮೋದಿ ಭಕ್ತರು ರೋಡಲ್ಲಿ ಗರ್ಭಿಣಿಯನ್ನು ಬಿಡಲಿಲ್ಲ, ಮಹಿಳೆಯರನ್ನು ಬಿಡಲಿಲ್ಲ, ವಯಸ್ಸಾದವರನ್ನು ಬಿಡಲಿಲ್ಲ, ಟೀಚರ್ನು ಬಿಡಲಿಲ್ಲ, ಜಡ್ಜ್ಗಳನ್ನು ಬಿಡಲಿಲ್ಲ. ಎಲ್ರಿಗೂ ತೊಂದರೆ ಕೊಟ್ಟರು, ಎಲ್ರಿಗೂ ಹಿಂಸೆ ಮಾಡಿದ್ರು. ಆ ಗರ್ಭಿಣಿ ಮಹಿಳೆ ಬಗ್ಗೆ ಮಾತಾಡಿದ್ದು ಮಾತ್ರ ಚಪ್ಪಲಿ ತಗೊಂಡು ಹೊಡಿಬೇಕು ಅನ್ನಿಸ್ತಾ ಇತ್ತು ಅವನ BJP ಅವನಿಗೆ. ಆ ಕಡೆ ಹೋಗಬೇಕಾಗಿತ್ತು, ಈ ಕಡೆ ಯಾಕೆ ಬರಬೇಕಿತ್ತು? ಸ್ಟ್ರೈಕ್ ಅಂತ ಗೊತ್ತಿಲ್ವ, ಬಂದಂತೂ ಗೊತ್ತಿಲ್ವ ಅಂತೆ. ಏನು ಇವ್ರ ಅಪ್ಪನ ಮನೆ ಆಸ್ತಿ ರೋಡು. ಎಂತಹ ಹಲ್ಕಟ್ಟುಗಳಿದ್ದಾರೆ ನೋಡಿ ಜಗತ್ತಲ್ಲಿ. ಗರ್ಭಿಣಿ ಹೆಂಗಸು ಹೆರಿಗೆ ನೋವಲ್ಲಿ ಒದ್ದಾಡ್ತಿದ್ರೆ ಬಂದಿದೆ, ಈ ಕಡೆ ಬರಬಾರ್ದಿತ್ತು ಅಂತಾನೆ. ಸೊ ಇದಿಷ್ಟು ಇವತ್ತು ಬಿಹಾರದಲ್ಲಿ ನಡೆದಿರುವಂತಹ ಗೂಂಡಾಗಿರಿ, ಅಕ್ಷರಶಃ ಗೂಂಡಾಗಿರಿ, ಮೋದಿ ಭಕ್ತರ ಗೂಂಡಾಗಿರಿ. ಇನ್ನು ನಮ್ಮ ಮೋದಿಯವ್ರದ್ದು ನಾಟಕ, ಆ ನಾಟಕದ ವಿವರಣೆಯನ್ನು ನಿನ್ನೆ ಮೊನ್ನೆ ಎಲ್ಲ ಕೊಟ್ಟಿದ್ದೀನಿ. 100% ನಾಟಕ, ಓಟಿಗಾಗಿ ನಾಟಕ, ಅಷ್ಟಿನೇನಿಲ್ಲ. ಇದಿಷ್ಟು ಇವತ್ತಿನ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.